ಭಾರತದ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ರಷ್ಯಾದ ಉಪ ಪ್ರಧಾನಿಯವರನ್ನ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಡುವೆ ಕೃಷಿ ವ್ಯಾಪಾರವನ್ನ ಹೆಚ್ಚಿಸಲು ಬ್ರಿಕ್ಸ್ ಧಾನ್ಯ ವಿನಿಮಯ ಕೇಂದ್ರವನ್ನ ಸ್ಥಾಪಿಸುವ ಬಗ್ಗೆ ಚರ್ಚಿಸಲು ಭೇಟಿಯಾಗಿದ್ದರು. ಆದ್ದರಿಂದ ಬ್ರಿಕ್ಸ್ ಸುದ್ದಿಯಲ್ಲಿದೆ. ಬ್ರಿಕ್ಸ್ ಯಾವಾಗ ಆರಂಭವಾಯಿತು, ಏನಿದರ ಹಿನ್ನೆಲೆ, ಇವುಗಳೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ. ಬ್ರಿಕ್ಸ್ ಮೊದಲು ಬ್ರಿಕ್ ಎಂಬ ಸಂಕ್ಷಿಪ್ತ ರೂಪವನ್ನ ಹೊಂದಿತ್ತು. ಇದನ್ನ 2001ರಲ್ಲಿ ಜಿಮ್ ಓ'ನೀಲ್ ಎಂಬುವವರು ನೀಡಿದ್ದರು. ಬ್ರಿಕ್ ಇದು 4 ಉದಯೋನ್ಮುಖ ಆರ್ಥಿಕತೆಗಳನ್ನ ಸೂಚಿಸಲು ಇವರು ಬ್ರಿಕ್ ಅನ್ನ ಬಳಸಿದರು. ಬ್ರಿಕ್ ಅಂದರೆ ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾ. ಬ್ರಿಕ್ 2009ರಲ್ಲಿ ರಷ್ಯಾದಲ್ಲಿ ತನ್ನ ಮೊದಲ ಸ್ವತಂತ್ರ ಶೃಂಗಸಭೆಯನ್ನ ನಡೆಸಿತು. 2010ರಲ್ಲಿ ದಕ್ಷಿಣ ಆಫ್ರಿಕಾ ಸೇರ್ಪಡೆಯೊಂದಿಗೆ ಇದು ಬ್ರಿಕ್ಸ್ ಆಯಿತು. 2024ರಲ್ಲಿ ಇರಾನ್, ಈಜಿಪ್ಟ್, ಯುಎಇ, ಇಥಿಯೋಪಿಯಾ ಸೇರಿಕೊಂಡಿವೆ. 2025ರಲ್ಲಿ ಇಂಡೋನೇಷ್ಯಾ ಪೂರ್ಣ ಸದಸ್ಯರಾಗಿ ಸೇರಿಕೊಂಡಿದೆ. ಸೌದಿ ಅರೇಬಿಯಾ ತನ್ನ ಸದಸ್ಯತ್ವವನ್ನ ಔಪಚಾರಿಕಗೊಳಿಸಿಲ್ಲ, ಆದರೆ ಅರ್ಜೆಂಟೈನಾ ಸೇರಲು ಆರಂಭಿಕ ಯೋಜನೆಗಳ ಹೊರತಾಗಿಯೂ ಹೊರಗುಳಿದಿದೆ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ಇರಾನ್, ಈಜಿಪ್ಟ್, ಯುಎಇ, ಇಥಿಯೋಪಿಯಾ, ಇಂಡೋನೇಷ್ಯಾ ಕೋರ್ ಸದಸ್ಯ ರಾಷ್ಟ್ರಗಳಾಗಿವೆ. ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ನೈಜೀರಿಯಾ, ಮಲೇಷಿಯಾ, ಥೈಲ್ಯಾಂಡ್, ವಿಯೆಟ್ನಾಂ, ಉಗಾಂಡ, ಉಜ್ಬೇಕಿಸ್ತಾನ್ ಇವು ಬ್ರಿಕ್ಸ್ನ ಪಾಲುದಾರ ರಾಷ್ಟ್ರಗಳಾಗಿವೆ. ಬ್ರಿಕ್ಸ್ ರಚಿಸಿದ ಪ್ರಮುಖ ಸಂಸ್ಥೆಗಳು: ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಹೊಸ ಅಭಿವೃದ್ಧಿ ಬ್ಯಾಂಕ್ 2014ರಲ್ಲಿ, ಅನಿಶ್ಚಿತ ಮೀಸಲು ವ್ಯವಸ್ಥೆ. ಇವೆರಡು ಸಂಸ್ಥೆಗಳನ್ನ ಬ್ರಿಕ್ಸ್ ರಚಿಸಿದೆ. ಇತರ ಉಪಕ್ರಮಗಳಲ್ಲಿ ಬ್ರಿಕ್ಸ್ ಧಾನ್ಯ ವಿನಿಮಯ ಕೇಂದ್ರ ಮತ್ತು ಎಸ್ಟಿಐ ಫ್ರೇಮ್ವರ್ಕ್ ಪ್ರೋಗ್ರಾಂ ಅನ್ನ ಇದು ಸ್ಥಾಪನೆ ಮಾಡಿಕೊಂಡಿದೆ. ಬ್ರಿಕ್ಸ್ ಧಾನ್ಯ ವಿನಿಮಯ ಕೇಂದ್ರವನ್ನ ಇವಾಗ ಪ್ರಸ್ತಾವನೆ ಮಾಡಲಾಗಿದೆ 2025ರಲ್ಲಿ. ಅದಕ್ಕಾಗಿಯೇ ಭಾರತದ ಪ್ರಧಾನಮಂತ್ರಿಗಳು ರಷ್ಯಾದ ಉಪ ಪ್ರಧಾನಿಗಳನ್ನ ಭೇಟಿಯಾಗಿದ್ದರು.